ಹಾಗೆ ಮೂಡಾ ಸೈಟ್ನ ಸಂಕಷ್ಟ ಎದುರಾಗಿದೆ. ಇನ್ನೊಂದು ಕಡೆಗೆ ಇಡೀ ಪ್ರಕರಣದಲ್ಲಿ ಕೋರ್ಟ್ ತೀರ್ಪು ಕೊಟ್ಟ 2 ದಿನಗಳ ಬಳಿಕ ಎಫ್ಐಆರ್ ಆಗಿದೆ. ಫಸ್ಟ್ ಹಾಫ್ ಅಬ್ಬರ, ಸೆಕೆಂಡ್ ಹಾಫ್ ಮೌನ. ಮೈಸೂರಿನ ಕೆಡಿಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಸೈಲೆಂಟ್ ಆಗಿದ್ದಾರೆ. ಸಭೆ ಆರಂಭ ಆದಾಗ ಅಧಿಕಾರಿಗಳ ಮೈಚಳಿ ಬಿಡಿಸಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ತುಂಬಾ ಪ್ರೋಆಕ್ಟಿವ್ ಆಗಿ ಅಲ್ಲಿ ಕಾಣಿಸಿಕೊಂಡ್ರು ಆರಂಭದಲ್ಲಿ. ಫಸ್ಟ್ ಹಾಫ್ ಮಧ್ಯಾಹ್ನ 3 ಗಂಟೆ ನಂತರ ಯಾವಾಗ ಎಫ್ಐಆರ್ ಆಯ್ತು ಅಂತ ಗೊತ್ತಾಯ್ತು ಅವರಿಗೆ, ಮೌನಕ್ಕೆ ಶರಣಾದ್ರು. ಮಾತಿಲ್ಲ, ಬರೀ ಮೌನ. ಕೆಡಿಪಿ ಸಭೆಯಲ್ಲಿ ಇದ್ದರೂ ಇಲ್ಲದಂತೆ ಸಿಎಂ ಸೈಲೆಂಟ್ ಆಗಿದ್ದ ಬೆಳವಣಿಗೆ ಬಗ್ಗೆ ಈಗ ವ್ಯಾಪಕ ಚರ್ಚೆ ಆಗಿದೆ. ಅಲ್ಲಿಗೆ ಮುಖ್ಯಮಂತ್ರಿಗಳು ಡಿಸ್ಟರ್ಬ್ ಆದ್ರ, ಇಡೀ ಎಫ್ಐಆರ್ನ ಪ್ರಕರಣ ಏನಿದೆ ಇದು ಡಿಸ್ಟರ್ಬ್ ಮಾಡ್ತಾ, ವಿಚಲಿತರನ್ನಾಗಿ ಮುಖ್ಯಮಂತ್ರಿಗಳನ್ನ ಮಾಡ್ತಾ ಅನ್ನೋದು ಅವರ ಹಾವಭಾವದಲ್ಲಿ ಕಾಣಿಸ್ತಾ ಇತ್ತು. ನೋಡಿ, ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು. ಇದರಲ್ಲಿ ಮುಖ್ಯಮಂತ್ರಿಗಳು ಸಭೆಯ ಆರಂಭದಲ್ಲಿ ತುಂಬಾ ಜೋಶಲ್ಲಿ ಪ್ರೋಆಕ್ಟಿವ್ ಆಗಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ಳೋ ಕೆಲಸ ಮಾಡಿದ್ರು, ಕೆಲಸ ಮಾಡ್ತಿದ್ದವರಿಗೆ ತರಾಟೆಗೆ ತೆಗೆದುಕೊಳ್ಳೋ ಕೆಲಸ ಮಾಡಿದ್ರು. ಯಾವಾಗ ಎಫ್ಐಆರ್ ಆಯ್ತು ಅನ್ನೋದು ಅವ್ರ ಗಮನಕ್ಕೆ ಬಂತು, ಆಗ ಅವರ ಬಾಡಿ ಲ್ಯಾಂಗ್ವೇಜೇ ಹೇಳ್ತಾ ಇತ್ತು ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಅವರ ಬಾಡಿ ಲ್ಯಾಂಗ್ವೇಜೇ ಹೇಳ್ತಾ ಇತ್ತು ತುಂಬಾ ವಿಚಲಿತರಾಗಿದ್ದಾರೆ ಅಂತ. ಎಷ್ಟೇ ತಾನು ಡಿಸ್ಟರ್ಬ್ ಆಗಿಲ್ಲ ಅನ್ನೋದನ್ನ ತೋರಿಸೋ ಪ್ರಯತ್ನವನ್ನ ಪಟ್ರು, ಬ್ಯಾಕ್ ಆಫ್ ದ ಮೈಂಡ್ ಎಫ್ಐಆರ್ ಆಗಿರೋ ವಿಚಾರ ಡಿಸ್ಟರ್ಬ್ ಮಾಡಿದೆ. ಎ ಪ್ರಕಾರ ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ದಾರೆ. 3 ತಿಂಗಳು ವರದಿ ಕೊಟ್ಟಿದ್ದಾರೆ ಸ್ಪೆಷಲ್ ಕೋರ್ಟ್. ಅದ್ರ ಪ್ರಕಾರ ಎಫ್ಐಆರ್ ರಿಜಿಸ್ಟರ್ ಮಾಡ್ಕೊಂಡು ತನಿಖೆ ಮಾಡ್ತಾರೆ. ನನ್ನ ಕೇಸ್ನಲ್ಲಿ ಲೋಯರ್ ಕೋರ್ಟ್ನವರು ತೀರ್ಮಾನ ತಗೊಂಡಿದ್ದಾರೆ. ರಾಜ್ಯಪಾಲರು 17A ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಕೆಳಗಡೆ ಇಲ್ಲಿ ಕಂಪ್ಲೇಂಟ್ ಹಾಕಿದ್ರಲ್ಲ, ಅವರು 3 ತಿಂಗಳಲ್ಲಿ ರಿಪೋರ್ಟ್ ಕೊಡಿ, ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. 17A ಪ್ರಕಾರ. ಸೊ ಗಮನಿಸ್ತಾ ಇದ್ವಿ ನಾವು, ಸಿಎಂ ಸಿದ್ದರಾಮಯ್ಯ ಅವರ ಬಾಡಿ ಲ್ಯಾಂಗ್ವೇಜ್, ಹಾವಭಾವ, ಅವರು ವಿಚಲಿತರಾದಂತೆ ಕಂಡು ಬರ್ತಾ ಇತ್ತು. ಸಾಮಾನ್ಯವಾಗಿ ಮನುಷ್ಯ ಡಿಸ್ಟರ್ಬ್ ಆದ್ರೆ ಮೌನಕ್ಕೆ ಶರಣಾಗ್ಬಿಡ್ತಾರೆ. ಸೊ ಮುಖ್ಯಮಂತ್ರಿಗಳ ಬಾಡಿ ಲ್ಯಾಂಗ್ವೇಜ್ ಕೂಡ ಹಾಗೆ ಹೇಳ್ತಾ ಇತ್ತು. ಅವರು ಹೋದಲ್ಲಿ ಬಂದಲ್ಲೆಲ್ಲ ಹೇಳ್ಕೊಳ್ತಾ ಇದ್ದಾರೆ, ನಾನು ಇದ್ರಲ್ಲಿ ಡಿಸ್ಟರ್ಬ್ ಆಗಿಲ್ಲ, ನನ್ನ ತಪ್ಪಿಲ್ಲ, ನಾನು ಆರೋಪ ಮುಕ್ತನಾಗಿ ಬರ್ತೀನಿ ಅಂತ. ಆದರೂ 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂಥದ್ದೊಂದು ಭ್ರಷ್ಟಾಚಾರದ ಆರೋಪ ಅವ್ರ ಮೇಲೆ ಇರಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೆಪಿ ನಾಗರಾಜ್. ನಾನು ಎಷ್ಟೇ ಡಿಸ್ಟರ್ಬ್ ಆಗಿಲ್ಲ ಅನ್ನೋದನ್ನ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು, ಕೆಲವೊಂದ್ಸಲ ನಮ್ಮ ಬಾಡಿ ಲ್ಯಾಂಗ್ವೇಜ್ ನಮಗೆ ನಮ್ಮ ಮುಖಭಾವನೆ ಅಥವಾ ನಮ್ಮ ಒಳಗಿರುವಂತಹ ಇಂಟೆನ್ಷನ್, ನಮ್ಮ ಭಾವನೆನ ಹೇಳ್ಬಿಡುತ್ತೆ ಗೊತ್ತಿಲ್ದಂಗೆ. ಸೊ ಸಿಎಂ ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ನಿನ್ನೆ ಅದನ್ನೇ ಹೇಳ್ದಂಗೆ ಕಾಣಿಸ್ತಾ ಇತ್ತು. ಅದೇ ಮಮತಾ ಹೇಳ್ತಾ ಇರ್ತಾರಲ್ಲ, ಫೇಸ್ ಇಸ್ ಇಂಡೆಕ್ಸ್ ಆಫ್ ದಿ ಮೈಂಡ್ ಅನ್ನೋಂಥ ರೀತಿಯಲ್ಲಿ ನಿನ್ನೆ ಮುಖ್ಯಮಂತ್ರಿಗಳ ಮುಖವನ್ನು ಗಮನಿಸ್ತಾ ಇದ್ದರೆ ಆ ರೀತಿಯಾಗಿ ಸ್ಪಷ್ಟವಾಗಿ ಕಂಡುಬರ್ತಾ ಇತ್ತು. ಸಾಮಾನ್ಯವಾಗಿ ಮಮತಾ, ಕೆಡಿಪಿ ಸಭೆ ಅಂತ ಅಂದರೆ ಲಿಟ್ರರಿಯಾಗಿ ಮುಖ್ಯಮಂತ್ರಿಗಳು ಅಬ್ಬರದ ಸಭೆ ಅದು. ಯಾಕೆಂದರೆ ಸಾಮಾನ್ಯವಾಗಿ ಬೇರೆ ಯಾವ ಜನಪ್ರತಿನಿಧಿಗಳು ಆ ಸ್ಟೈಲಲ್ಲಿ ಕೆಡಿಪಿ ಸಭೆಯನ್ನು ನಡೆಸೋಕ್ಕಾಗೋದಿಲ್ಲ. ಆ ಥರದ ಸಭೆಯನ್ನು ಮುಖ್ಯಮಂತ್ರಿಗಳು ನಡೆಸುವಂಥದ್ದು. ಸುದೀರ್ಘ 8-9 ಗಂಟೆಗಳ ಕಾಲ ಅವರು ಒಂದು ರೀತಿಯಾಗಿ ಏಕಮೇವವಾಗಿ ಸಭೆಯನ್ನು ನಡೆಸ್ತಾ ಇದ್ದಂಥದ್ದು. ನಿನ್ನೆ ಹೆಚ್ಚು ಕಡಿಮೆ 2-3 ತಾಸುಗಳು ಕೂಡ ಅದೇ ರೀತಿಯಂಥ ಅಬ್ಬರದಲ್ಲಿ ಅಧಿಕಾರಿಗಳ ಮೈಚಳಿ ಬಿಡಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಆದರೆ ಯಾವಾಗ ಎಫ್ಐಆರ್ ಆಗಿರುವಂಥ ವಿಚಾರ ಗೊತ್ತಾಯಿತು, ಜೊತೆಗೆ ಎಫ್ಐಆರಲ್ಲಿ ಇರುವಂಥ ಅಂಶಗಳು, ಎಫ್ಐಆರ್ಲಿರುವಂಥ ಸೆಕ್ಷನ್ಗಳ ವಿಚಾರ ಗೊತ್ತಾಯಿತು, ಸಹಜವಾಗಿಯೇ ಸಿದ್ದರಾಮಯ್ಯನವರು ಬೇಸರಕ್ಕೆ ಒಳಗಾಗಿದ್ದಂಥದ್ದಂತೂ ಸತ್ಯ. ಹಾಗಾಗಿ ಮೂಡ್ ಸ್ವಿಂಗ್ ಆಗಿದೆ. ಅಂದರೆ ಫಸ್ಟ್ ಹಾಫ್, ಅಂದರೆ ಸಭೆಯ ಫಸ್ಟ್ ಹಾಫ್ನಲ್ಲಿ ಅಬ್ಬರಿಸ್ತಾ ಇದ್ದಂಥ ಸಿದ್ದರಾಮಯ್ಯವರು ಸೆಕೆಂಡ್ ಹಾಫ್ನಲ್ಲಿ ಅಕ್ಷರಶಃ ಮೌನಕ್ಕೆ ಶರಣಾಗಿದ್ದಂಥದ್ದು. ಒಂದು ರೀತಿಯಾಗಿ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರೇ ಒಂದು ರೀತಿಯಾಗಿ ಸಭೆಯನ್ನು ಟೇಕ್ ಓವರ್ ಮಾಡಿಕೊಂಡ್ರು, ಸಭೆಯನ್ನು ಅವರೇ ಮುನ್ನಡೆಸುವಂಥದ್ದು. ಅಂದರೆ ಈ ಪ್ರತಿ ಅಧಿಕಾರಿಗಳು ಕೂಡ ಪ್ರಶ್ನೆಯನ್ನು ಕೇಳ್ತಾ ಇದ್ದಂಥ ಸಿದ್ದರಾಮಯ್ಯವರು ಏಕದಮ್ ಮೌನಕ್ಕೆ ಶರಣಾಗಿದ್ದಂಥದ್ದು. ಅದು ಸಹಜವೂ ಕೂಡ. ಯಾಕಂದರೆ ಯಾವ ವ್ಯಕ್ತಿ 40 ವರ್ಷಗಳ ರಾಜಕಾರಣ ಮಾಡಿದ್ದಂಥ ವ್ಯಕ್ತಿಗೆ ದಿಢೀರ್ನೇ ಈ ಥರದ ಸೆಕ್ಷನ್ಗಳ ಅಡಿಯಲ್ಲಿ ತನ್ನ ಮೇಲೆ ಕೇಸ್ ಬೀಳುತ್ತೆ, ತಾನು ಯಾವ್ಯಾವ ವಿಚಾರಗಳನ್ನ ಇಟ್ಕೊಂಡು ವಿರೋಧಿಗಳನ್ನ ಟೀಕೆ ಮಾಡ್ತಾ ಇದ್ನೋ ಅದೇ ಅಂಶಗಳೇ ತನಗೆ ಈ ರೀತಿಯಾಗಿ ಎಫ್ಐಆರ್ ರೂಪದಲ್ಲಿ ಬರುತ್ತೆ ಅನ್ನುವಂಥದ್ದು ಸಹಜವಾಗಿಯೇ ಸಿದ್ದರಾಮಯ್ಯನವರಿಗೆ ಬೇಸರವನ್ನು ತರಿಸಿದೆ. ನಾನು ಸಿದ್ದರಾಮಯ್ಯನವರು ಎದುರಿದರೇನೋ ಅಂತ ಹೇಳಲ್ಲ, ಆದರೆ ಸಿದ್ದರಾಮಯ್ಯನವರಿಗೆ ಬೇಸರ ಆಗಿರೋದಂತೂ ಸ್ಪಷ್ಟ. ಆ ಬೇಸರ ನಿನ್ನೆ ಕೆಡಿಪಿ ಸಭೆಯಲ್ಲಿ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಕೆಡಿಪಿ ಇಂದಿನ, ಅಂದರೆ ಸಿದ್ದರಾಮಯ್ಯನವರ ಇಂದಿನ ಕೆಡಿಪಿ ಸಭೆಗಳನ್ನ ಗಮನಿಸಿರುವಂಥವ್ರಿಗೆ ಅಥವಾ ಗಮನಿಸಿರುವಂಥ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಅದು ಫೀಲ್ ಆಗ್ತಾ ಇತ್ತು. ಸಿದ್ದರಾಮಯ್ಯನವರು ಸೈಲೆಂಟ್ ಆದರು ಅಂತ. ಈ ನಡುವೆ ಆ ಸಭೆಯಲ್ಲಿ ಕೂತಿದ್ದಂಥ ಸಂದರ್ಭದಲ್ಲಿ ಅವ್ರಿಗೊಂದು 2-3 ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲ್ ಬಂದಂಥ ನಂತರದಲ್ಲೂ ಕೂಡ ಮತ್ತೊಂದಿಷ್ಟು ಬೇಸರದಲ್ಲೇ ಇರುವಂಥದ್ದು. ಹೆಚ್ಚು ಕಡಿಮೆ ಮಧ್ಯಾಹ್ನ ಎಫ್ಐಆರ್ ಆದ ನಂತರದಿಂದಂತಲೂ ಕೂಡ ಸಿದ್ದರಾಮಯ್ಯನವರು ಬೇಸರದೊಂದಿಗೆ ಆ ಒಂದು ಸಭೆಯಲ್ಲಿ ಕೂತಿದ್ರು.